ಮೈಸೂರು ಹುಲಿ ಎಂದೇ ಪ್ರಸಿದ್ಧರಾದ ಟಿಪ್ಪು ಸುಲ್ತಾನ್ ಇದನ್ನ ಪೂರ್ಣಗೊಳಿಸಿದ್ರು. ಟಿಪ್ಪುವಿನ ರಾಜಧಾನಿ ಶ್ರೀರಂಗಪಟ್ಟಣ ಆಗಿದ್ರೂ ಬೇಸಿಗೆಯಲ್ಲಿ 3-4 ತಿಂಗಳು ಅವರು ಬೆಂಗಳೂರಿನಲ್ಲಿ ನೆಲೆಸಿ ಇಲ್ಲಿಂದಲೇ ಆಡಳಿತವನ್ನ ನಡೆಸುತ್ತಿದ್ರು. ಪಾರ್ಸಿ ಭಾಷೆಯಲ್ಲಿ ಈ ಅರಮನೆಯನ್ನ ರಶ್ ಎ ಜನ್ನತ್ ಎಂದು ಕರೆಯಲಾಗ್ತಾ ಇತ್ತು. ಅಂದ್ರೆ ಸ್ವರ್ಗಕ್ಕಿಂತಲೂ ಸುಂದರವಾದ ಅರಮನೆ ಇದು ಎಂದು ಹೇಳಲಾಗ್ತಾ ಇತ್ತು. ಈ ಅರಮನೆಯ ಅತ್ಯಂತ ದೊಡ್ಡ ವಿಶೇಷ ಅಂದ್ರೆ ಅದರ ನಿರ್ಮಾಣ. ಸುಮಾರು 90% ಕಟ್ಟಡವು ಸಾಗುವಾನಿ ಮರದ ಕಟ್ಟಿಗೆಗಳಿಂದ ನಿರ್ಮಿಸಲಾಗಿದೆ. ಸಿಲಿಕಾನ್ ಸಿಟಿ ಬೆಂಗಳೂರಿನಲ್ಲಿ ರಾಜ ಮಹಾರಾಜರು ಮತ್ತು ಬ್ರಿಟಿಷರ ಕಾಲದಲ್ಲಿ ನಿರ್ಮಿಸಲಾದ ಅನೇಕ ಐತಿಹಾಸಿಕ ಕಟ್ಟಡಗಳು ಕಾಣಿಸುತ್ತವೆ. ಆದರೆ ಅವುಗಳ ನಡುವೆ ಒಂದು ವಿಶಿಷ್ಟ ಸ್ಥಾನ ಹೊಂದಿರುವ ಕಟ್ಟಡವೇ ಟಿಪ್ಪು ಬೇಸಿಗೆ ಅರಮನೆ. ಬೆಂಗಳೂರು ನಗರದ ಹೃದಯ ಭಾಗದಲ್ಲಿ ಮೌನವಾಗಿ ನಿಂತಿರುವ ಈ ಅರಮನೆ ಕೇವಲ ಒಂದು ಕಟ್ಟಡವಲ್ಲ, ಇದು ಟಿಪ್ಪುವಿನ ವೈಭವ, ವಾಸ್ತುಶಿಲ್ಪದ ನೈಪುಣ್ಯ ಮತ್ತು ಕಾಲದ ಬದಲಾವಣೆಯ ಮೌನ ಸಾಕ್ಷಿ. ಟಿಪ್ಪು ಬೇಸಿಗೆ ಅರಮನೆ ಎಲ್ಲಿದೆ, ಇದರ ವಿಶೇಷತೆ ಏನು ಎಂಬುದನ್ನ ಈ ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ. ಅದಕ್ಕೂ ಮೊದಲು ನೀವು ನಮ್ಮ ಚಾನೆಲ್ ಅನ್ನ ಮೊದಲ ಬಾರಿಗೆ ನೋಡ್ತಾ ಇದ್ರೆ ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ. ಬೆಂಗಳೂರು ಕೆಆರ್ ಮಾರ್ಕೆಟ್ ಮೆಟ್ರೋ ನಿಲ್ದಾಣದ ಪಕ್ಕದಲ್ಲೇ ಈ ಅರಮನೆ ಇದೆ. ಅರಮನೆ ನೋಡೋದಕ್ಕೆ 20 ರೂಪಾಯಿಗಳ ಪ್ರವೇಶ ದರವನ್ನ ಇರಿಸಲಾಗಿದೆ. ಹೊರಗಿನಿಂದ ನೋಡಿದ್ರೆ ಇದು ಒಂದು ಸರಳ ಮಂಟಪದಂತೆ ಕಾಣಬಹುದು. ಆದರೆ ಒಳಗೆ ಕಾಲಿಟ್ಟ ಕ್ಷಣದಲ್ಲೇ ಇದರ ನಿಜವಾದ ವೈಭವ ನಿಧಾನವಾಗಿ ಅನಾವರಣಗೊಳ್ಳುತ್ತೆ. ಪಾರ್ಸಿ ಭಾಷೆಯಲ್ಲಿ ಈ ಅರಮನೆಯನ್ನ ರಶ್ ಎ ಜನ್ನತ್ ಎಂದು ಕರೆಯಲಾಗ್ತಾ ಇತ್ತು. ಅಂದ್ರೆ ಸ್ವರ್ಗಕ್ಕಿಂತಲೂ ಸುಂದರವಾದ ಅರಮನೆ ಇದು ಎಂದು ಹೇಳಲಾಗ್ತಾ ಇತ್ತು. ಇದು 2 ಅಂತಸ್ತಿನ ಇಂಡೋ ಇಸ್ಲಾಮಿಕ್ ವಾಸ್ತುಶಿಲ್ಪದ ಅದ್ಭುತ ಮಾದರಿ. ಕಂಬಗಳು, ಕಮಾನುಗಳು, ಬಾಲ್ಕನಿಗಳು, ಹೂವಿನ ವಿನ್ಯಾಸಗಳು, ಪ್ರತಿ ಅಂಶವೂ ತನ್ನದೇ ಆದ ಕಥೆಯನ್ನ ಹೇಳುತ್ತೆ. ಈ ಅರಮನೆಯ ನಿರ್ಮಾಣದ ಕತೆ 18ನೇ ಶತಮಾನದಲ್ಲಿ ಆರಂಭವಾಗುತ್ತೆ. 1781ರಲ್ಲಿ ಮೈಸೂರು ದೊರೆ ಹೈದರ್ ಅಲಿ ಇದರ ನಿರ್ಮಾಣಕ್ಕೆ ಚಾಲನೆಯನ್ನ ನೀಡುತ್ತಾರೆ. 1791ರಲ್ಲಿ ಅವರ ಪುತ್ರ ಮೈಸೂರು ಹುಲಿ ಎಂದೇ ಪ್ರಸಿದ್ಧರಾದ ಟಿಪ್ಪು ಸುಲ್ತಾನ್ ಇದನ್ನ ಪೂರ್ಣಗೊಳಿಸಿದ್ರು. ಟಿಪ್ಪುವಿನ ರಾಜಧಾನಿ ಶ್ರೀರಂಗಪಟ್ಟಣ ಆಗಿದ್ರೂ ಬೇಸಿಗೆಯಲ್ಲಿ 3-4 ತಿಂಗಳು ಅವರು ಬೆಂಗಳೂರಿನಲ್ಲಿ ನೆಲೆಸಿ ಇಲ್ಲಿಂದಲೇ ಆಡಳಿತವನ್ನ ನಡೆಸುತ್ತಿದ್ರು. ಬೆಂಗಳೂರು ನಗರದ ತಂಪಾದ ಹವಾಮಾನ, ಹಸಿರು ವಾತಾವರಣ ಮತ್ತು ಅರಮನೆಯ ವಿನ್ಯಾಸ ಆಲ್ ಟುಗೆದರ್ ಇದನ್ನ ಬೇಸಿಗೆ ಆಡಳಿತ ಕೇಂದ್ರವನ್ನಾಗಿ ಮಾಡಿತು. ಇದು ವಿಶ್ರಾಂತಿಯ ಸ್ಥಳವಲ್ಲ, ಇದು ಆಡಳಿತದ ಕೇಂದ್ರವಾಗಿತ್ತು. ಇನ್ನೂ ಒಂದು ಆಸಕ್ತಿಕರ ಸಂಗತಿ, ಆ ಕಾಲದಲ್ಲಿ ಫ್ರೆಂಚರು ಟಿಪ್ಪು ಸುಲ್ತಾನ್ಗೆ ಬ್ರಿಟಿಷರ ವಿರುದ್ಧ ಬೆಂಬಲ ನೀಡುತ್ತಿದ್ರು. ಆ ಕಾರಣದಿಂದ ಈ ಅರಮನೆಯ ವಿನ್ಯಾಸದಲ್ಲಿ ಫ್ರೆಂಚ್ ವಾಸ್ತುಶಿಲ್ಪದ ಪ್ರಭಾವವೂ ಕೂಡ ಕಂಡುಬರುತ್ತೆ. ಈ ಅರಮನೆಯ ಅತ್ಯಂತ ದೊಡ್ಡ ವಿಶೇಷ ಅಂದ್ರೆ ಅದರ ನಿರ್ಮಾಣ. ಸುಮಾರು 90% ಕಟ್ಟಡವು ಸಾಗುವಾನಿ ಮರದ ಕಟ್ಟಿಗೆಗಳಿಂದ ನಿರ್ಮಿಸಲಾಗಿದೆ. ಚಾವಣಿ ಮೆಟ್ಟಿಲುಗಳು, ಬಾಲ್ಕನಿಗಳು ಎಲ್ಲವೂ ಮರದಿಂದಲೇ ನಿರ್ಮಿಸಲ್ಪಟ್ಟಿವೆ. ಸಾಗುವಾನಿ ಮರಗಳನ್ನ ಕಾವೇರಿ ನದಿಯಲ್ಲಿ ಸುಮಾರು 1 ವರ್ಷ ಇಟ್ಟು ಸೀಸನಿಂಗ್ ಮಾಡಿದ ನಂತರ ಬಳಸಲಾಗಿದೆ ಎನ್ನುವ ಮಾತು ಕೂಡ ಇದೆ. ಇದರಿಂದಾಗಿಯೇ ಬೇಸಿಗೆಯಲ್ಲೂ ಕೂಡ ಈ ಅರಮನೆ ಒಳಭಾಗ ಸಹಜವಾಗಿ ತಂಪಾಗಿ ಇರುತ್ತದೆ ಎಂದು ಹೇಳಲಾಗ್ತಾ ಇದೆ. ಸುಮಾರು 160ಕ್ಕೂ ಹೆಚ್ಚು ಬೃಹತ್ ಮರದ ಕಂಬಗಳು ಸಂಪೂರ್ಣ ಕಟ್ಟಡವನ್ನ ತಾಳಿ ನಿಲ್ಲಿಸುತ್ತವೆ. ಈ ಕಂಬಗಳ ಮೇಲ್ಭಾಗದಲ್ಲಿ ತಲೆಕೆಳಗಿನ ಕಮಲಾಕಾರದ ಅಲಂಕಾರಗಳು ಕಂಡುಬರುತ್ತವೆ. ಅರ್ಧ ವೃತ್ತಾಕಾರದ ಕಮಾನುಗಳು, ಕಸೂತಿ ಮಾಡಿದ ಗೋಡೆಗಳು, ಸಮತೋಲನ ಹೊಂದಿರುವ ವಿನ್ಯಾಸ ಆಲ್ ಕಂಬೈನ್ ಆಗಿ ಅದ್ಭುತ ಕಲಾತ್ಮಕತೆಯನ್ನ ಸೃಷ್ಟಿಸುತ್ತವೆ. ಒಂದು ಕಾಲದಲ್ಲಿ ಈ ಅರಮನೆಯ ಗೋಡೆಗಳು ಕೆಂಪು ಮತ್ತು ಹಸಿರು ಬಂಗಾರದ ನೈಸರ್ಗಿಕ ಬಣ್ಣಗಳಿಂದ ಅಲಂಕರಿಸಲ್ಪಟ್ಟಿದ್ವು. ಕೆಲವೆಡೆ ಬಂಗಾರದ ಲೇಪನದ ಗುರುತುಗಳು ಇಂದಿಗೂ ಕಾಣುತ್ತವೆ. ಈ ಕಾರಣಕ್ಕೆ ಈ ಅರಮನೆಗೆ ಲಾಲ್ ಮಹಲ್ ಎಂಬ ಹೆಸರು ಕೂಡ ಬಂದಿದೆ. ಅರಮನೆಯ ಒಳ ವಿನ್ಯಾಸವು ಅದ್ಭುತ. ಮಧ್ಯಭಾಗದಲ್ಲಿ ವಿಶಾಲವಾದ ದರ್ಬಾರ್ ಹಾಲ್ ಇದೆ. ವಾರಕ್ಕೆ 2 ಬಾರಿ ಇಲ್ಲಿ ಸಭೆಗಳು ನಡೆಯುತ್ತಿದ್ವು. ವಿಶೇಷವಾಗಿ ಶುಕ್ರವಾರ ನ್ಯಾಯ ತೀರ್ಪುಗಳನ್ನ ನೀಡಲಾಗ್ತಾ ಇತ್ತು. ಜನರು ನೇರವಾಗಿ ರಾಜನನ್ನ ಭೇಟಿ ಮಾಡಿ ತಮ್ಮ ಸಮಸ್ಯೆಗಳನ್ನ ಹೇಳಬಹುದಾಗಿತ್ತು.
ಆ ಕಾಲದಲ್ಲಿ ಒಂದು ಸಾರ್ವಜನಿಕ ನ್ಯಾಯ ವ್ಯವಸ್ಥೆಯೂ ಕೂಡ ಇತ್ತು. ಮೇಲ್ಮಹಡಿಯ ಬಾಲ್ಕನಿಗಳು ರಾಜಕೀಯ ಮತ್ತು ಖಾಸಗಿ ಸಭೆಗಳಿಗೆ ಬಳಸಲ್ಪಟ್ಟರೆ ಕೆಳಭಾಗ ಸಾರ್ವಜನಿಕವಾಗಿ ದರ್ಶನಗಳಿಗೆ ಬಳಸಲಾಗಿತ್ತು. 1799ರಲ್ಲಿ ನಡೆದ 4ನೇ ಆಂಗ್ಲೋ ಮೈಸೂರು ಯುದ್ಧದಲ್ಲಿ ಟಿಪ್ಪು ಸುಲ್ತಾನ್ ಮಡಿದ ನಂತರ ಈ ಅರಮನೆ ಬ್ರಿಟಿಷರ ಕೈ ಸೇರಿತು. ವಿಚಿತ್ರ ಅಂದ್ರೆ ಟಿಪ್ಪು ಸುಲ್ತಾನ್ ಈ ಅರಮನೆಯನ್ನ ಕೇವಲ 9 ವರ್ಷ ಬಳಸಿದ್ರೆ ಅದನ್ನ ಬ್ರಿಟಿಷರು ಸುಮಾರು 150 ವರ್ಷಗಳ ಕಾಲ ಬಳಸಿದ್ರು. 1831ರಿಂದ 1868ರವರೆಗೆ ಬ್ರಿಟಿಷರು ಇದನ್ನ ತಮ್ಮ ಆಡಳಿತ ಕಚೇರಿಯಾಗಿ ಬಳಸಿದ್ರು. ನಂತರ ಆಡಳಿತವನ್ನ ಅಠಾರ ಕಚೇರಿ ಕಡೆ ಸ್ಥಳಾಂತರಿಸಿದಾಗ ಈ ಅರಮನೆ ರಾಜಕೀಯ ಮಹತ್ವವನ್ನ ನಿಧಾನವಾಗಿ ಕಳೆದುಕೊಂಡಿತ್ತು. 1951ರಲ್ಲಿ ಭಾರತೀಯ ಪುರಾತತ್ವ ಇಲಾಖೆ ಇದನ್ನ ರಾಷ್ಟ್ರೀಯ ಸ್ಮಾರಕವೆಂದು ಘೋಷಿಸಿತ್ತು. ಈ ಅರಮನೆಯ ವೈಭವ ಯುರೋಪಿಯನ್ ಕಲಾವಿದರಾದ ರಾಬರ್ಟ್ ಹೋಮ್ ಮತ್ತು ಜೇಮ್ಸ್ ಹಂಟರ್ ಅವರನ್ನ ಆಕರ್ಷಿಸಿತ್ತು. ಸುಮಾರು 200 ವರ್ಷಗಳ ಹಿಂದೆ ಇವರು ತೆಗೆದ ವರ್ಣಚಿತ್ರಗಳಲ್ಲಿ ಬೇಸಿಗೆ ಅರಮನೆ ಮಹತ್ವದ ಸ್ಥಾನ ಪಡೆದಿದೆ. ಈ ಅರಮನೆಯ ಎದುರಲ್ಲೇ ವೆಂಕಟರಮಣ ಸ್ವಾಮಿ ದೇವಾಲಯ ಇದೆ. ಸುಮಾರು 400 ವರ್ಷಗಳ ಇತಿಹಾಸ ಹೊಂದಿರುವ ಈ ದೇವಾಲಯ ಟಿಪ್ಪು ಸುಲ್ತಾನನ ಧರ್ಮ ಸಹಿಷ್ಣುತೆಯನ್ನ ಪ್ರತಿಬಿಂಬಿಸುತ್ತದೆ. ಇದೇ ವೇಳೆ ಇಲ್ಲಿಂದ ಶ್ರೀರಂಗಪಟ್ಟಣದವರೆಗೆ ರಹಸ್ಯ ಭೂಗರ್ಭ ಸುರಂಗ ಮಾರ್ಗವಿತ್ತೆಂಬ ನಂಬಿಕೆಗಳು ಕೇಳಿಬರುತ್ತವೆ. ಆದರೆ ಇವುಗಳಿಗೆ ಯಾವುದೇ ಐತಿಹಾಸಿಕ ದಾಖಲೆಗಳಿಲ್ಲ. ಟಿಪ್ಪು ಸುಲ್ತಾನ್ ಬೇಸಿಗೆಯ ಅರಮನೆ ಕೇವಲ ಒಂದು ಕಟ್ಟಡವಲ್ಲ, ಇದು ಶೌರ್ಯ, ರಾಜಕೀಯ, ಕಲೆ, ವಿಜ್ಞಾನ ಮತ್ತು ಅಸಂಪೂರ್ಣ ಕನಸುಗಳ ಸಂಗಮ. ಬೆಂಗಳೂರು ನಗರದ ಮಧ್ಯದಲ್ಲಿ ನಿಂತಿರುವ ಈ ಮರದ ಮಹಾಕಾವ್ಯ ಇತಿಹಾಸವನ್ನ ಮರೆಯದಂತೆ ಸದಾ ನೆನಪಿಸುತ್ತಲೇ ಇರುತ್ತದೆ. ನೀವು ಬೆಂಗಳೂರಿಗೆ ಭೇಟಿ ಕೊಟ್ಟಾಗ ಈ ಅಪರೂಪದ ಅರಮನೆ ನೋಡುವುದನ್ನ ಮಾತ್ರ ಮರಿಬೇಡಿ. ಈ ವಿಡಿಯೋ ಇಷ್ಟವಾದಲ್ಲಿ ನಿಮ್ಮ ಸ್ನೇಹಿತರೊಂದಿಗೆ ಮರೆಯದೆ ಶೇರ್ ಮಾಡಿ.